ఇంత సపోర్ట్ చేసినందుకు ముఖ్యమంత్రి గవర్నర్ ముఖ్యమంత్రి సారీ మాట్లాడి గొంత ఆరిపోయింది. इस देश में सलमान खान, संजय दत्त क्यों अरेस्ट हुआ है? मतलब इस देश में आम आदमी से लेकर प्रधानमंत्री तक कॉन्स्टिट्यूशन इज वन एंड द सेम. एक फिल्म स्टार उनका बिजनेस है, पैसे लगाए पैसे कमाए, इसमें क्या लेना देना है? आपको क्या लेना देना है, मुझे क्या लेना देना है? ಅಲ್ಲು ಅರ್ಜುನ್ ಅವ್ರ ಕಡೆ ಲಾಯರ್ ಮಾತಾಡಿದ ಮಾತುಗಳಿಗೆ ನಿಜ ಸೀರಿಯಸ್ ಆಗಿ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಗುರು. ನಿಮಗೆ ಯಾವ ರೇಂಜಲ್ಲಿ ಮಾತಾಡ್ತಿದೀಯ ಅಂದರೆ, ನಿನ್ನ ಅಲ್ಲು ಅರ್ಜುನ್ ಕಡೆಯಿಂದ ಮಾತಾಡ್ತಿದ್ಯಾ, ಓಕೆ ಒಪ್ಕೋಣ, ಬಟ್ ಒಂಚೂರು ಹ್ಯುಮಾನಿಟಿ ಅನ್ನೋದು ಇರಬೇಕು. ಇದೆಲ್ಲ ಪಕ್ಕಕ್ಕೆ ಹೇಳೋಣ. ಫಸ್ಟ್ ಎಕ್ಸಾಕ್ಟಾಗಿ ಥಿಂಗ್ ಏನಾಯಿತು ಅಂತ ನೋಡಿದ್ರೆ, ಅಲ್ಲು ಅರ್ಜುನ್ ಅವರು ಲೈಕ್ ಥ್ಯಾಂಕ್ಸ್ ಮೀಟಲ್ಲಿ ತೆಲಂಗಾಣ ಸಿ ಎಮ್ ಅವರ ರೇವಂತ್ ರೆಡ್ಡಿ ಅವರ ಹೆಸರೇ ಹೇಳೋದು ಲೈಕ್ ಮರ್ತೋಗಿದ್ದೀನಿ ಅನ್ನೋ ಥರ, ಲೈಕ್ ಒಂದು ವಾಟರ್ ಬಾಟಲ್ ತರಿಸ್ಕೊಂಡು ಅವ್ರ ಕೈಯಲ್ಲಿ ಹೇಳ್ಸ್ಕೊಂಡು ಹೇಳಿದ್ದು. ಓಕೆ, ಅದು ಅವ್ರು ಇಂಟೆನ್ಷನಲ್ ಆಗಿ ಮಾಡಿದ್ರಾ ಇಲ್ಲ ನ್ಯಾಚುರಲ್ ಆಗೈತಾ ಗೊತ್ತಿಲ್ಲ, ಬಟ್ ಥಿಂಗ್ ಈಸ್ ಅದಾಯಿತು. ಅದಕ್ಕೆ ರಿಯಾಕ್ಷನ್ ಆಗಿ ತೆಲಂಗಾಣ ಗೌರ್ಮೆಂಟ್ ಅವರು ಡೈರೆಕ್ಟಾಗಿ ಅಲ್ಲು ಅರ್ಜುನ್ ಅವ್ರ ಮೇಲೆ ಅಲಿಗೇಷನ್ ಹಾಕ್ಸ್ಬಿಟ್ಟು ಅರೆಸ್ಟ್ ಮಾಡಿಸಿ ಒಂದು ದಿನ ಎಲ್ಲ ರಿಮೈಂಡಲ್ಲಿಟ್ಟು ಲೈಕ್ ಎಷ್ಟು ಯಾವ ಥರ ಇಂಪ್ಯಾಕ್ಟ್ ಕೊಡುತ್ತೋ ಅನ್ನೋದು ಲೈಕ್ ಪಕ್ಕಕ್ಕಿಟ್ಟರೆ, ಫೈನಲಾಗಿ ಅಲ್ಲು ಅರ್ಜುನ್ ಅವರು ಒಂದು ದಿನ ಸ್ಟೇಷನಲ್ಲಿ ಇದ್ದಿದ್ದ ನಂತರ ನಿನ್ನೆ ರಿಲೀಸ್ ಆದರು. ಆಲ್ಮೋಸ್ಟ್ ಪ್ರತಿಯೊಬ್ಬ ತೆಲುಗಲ್ಲಿ ಆ್ಯಕ್ಟರ್ಸು ಬಂದು ಅಲ್ಲು ಅರ್ಜುನ್ ಅವ್ರ ಮನೆಗೆ ಬಂದು ಮೀಟ್ ಆಗಿಬಿಟ್ಟು ಹೋದರು. ಥಿಂಗ್ ಏನಂದರೆ, 10 ದಿನದ ಮುಂಚೆ ಪ್ರೀಮಿಯರಲ್ಲಿ ಏಟಾಗಿದ್ದ ಹುಡುಗ ಅವನು ಇನ್ನೂ ಹಾಸ್ಪಿಟ್ಲಲ್ಲೇ ಪಾಪ ಅವನ ಇನ್ನೂ ಸಾವಿಗೆ ಬದುಕಿನ ಮಧ್ಯೆ ಇದ್ದಾನೆ. ಇದುವರೆಗೂ ಯಾವುದೇ ಒಬ್ಬ ಆ್ಯಕ್ಟ್ರು ಸಹ ಅವನ ಮೇಲೆ ಒಂದು ಟ್ವೀಟ್ ಹಾಕಿಲ್ಲ, ಇಲ್ಲಾಂದ್ರೆ ಅವ್ನಿಗೆ ಏನೋ ಒಂದು ಕೊಟ್ಟಿಲ್ಲ, ಇಲ್ಲ ಅವ್ನಿಗೆ ಯಾವುದಾದ್ರೂ ಒಂದು ಲೈಕ್ ಹಾಸ್ಪಿಟ್ಲೆಲ್ಲ ಏನಾದರೂ ಹೆಲ್ಪ್ ಮಾಡಿದಾರೆ, ಅದೂ ಇಲ್ಲ. ಪ್ರತಿಯೊಬ್ಬರಿಗೂ ಏನು ಬೇಕು, ಒಂದು ಆ್ಯಕ್ಟ್ರು ಒಂದು ಲೈಕ್ ಏನಂತಾರೆ ಪ್ರಮೋಷನ್ಸ್ ಬೇಕು, ಇಲ್ಲಾಂದರೆ ಅವ್ರ ಕಡೆಯಿಂದ ಅವ್ರಿಗೆ ಸ್ವಲ್ಪ ಎಂಗೇಜ್ಮೆಂಟ್ ಬೇಕು. ಇಷ್ಟು ಬಿಟ್ಟರೆ ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ ಯಾರಿಗೂ. ಫಸ್ಟ್ ಥಿಂಗ್ ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ. ನನಗೆ ರೇವಂತ್ ರೆಡ್ಡಿ ಅವರು ಹೇಳಿದ್ದ ಒಂದು ಮಾತಂತೂ ಸೀರಿಯಸ್ ಆಗಿ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಗುರು. ಹೆಂಗೆ ಹೇಳಿದೆ ಅಂದರೆ, ಆ್ಯಕ್ಟರ್ಸ್ ದುಡ್ಡು ಹಾಕ್ತಾರೆ, ದುಡ್ಡು ಮಾಡ್ತಾರೆ, ಹೋಗ್ತಾರೆ. ಅಫ್ಕೋರ್ಸ್ ಇದೇ ಆಗುತ್ತೆ. ಲೈಕ್ 400 to 500 crores ಇನ್ವೆಸ್ಟ್ ಮಾಡಿದ್ರು, ಈಗ ಆಲ್ಮೋಸ್ಟ್ 1200 crores ಪ್ಲಸ್ ಕಲೆಕ್ಷನ್ ಮಾಡಿದೆ, ತಗೊಂಡ್ರು, ಆ ಫ್ಯಾಮಿಲಿಗೆ 25 lakhs ಕೊಟ್ಟರು. ಥಿಂಗ್ ಒಂದು ಪ್ರಾಣ ಹೋಯ್ತು, ಇನ್ನೊಂದು ಪ್ರಾಣ ಇನ್ನೂ ಹಾಸ್ಪಿಟ್ಲಲ್ಲಿ ಇದೆ. ಯಾರಾದರೂ ಅವನ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಎಲ್ಲ ತೆಲುಗು ಆ್ಯಕ್ಟರ್ಸ್ಗೂ ಹೇಳ್ತಾ ಇದ್ದೀನಿ ಈ ಮಾತು, ಒಬ್ಬರಾದರೂ ಯಾರಾದರೂ ಅದ್ರ ಮೇಲೆ ಟ್ವೀಟ್ ಹಾಕಿದ್ದೀರಾ? ನಾನು ಇಲ್ಲಿ ಯಾವ ಹೀರೋನೂ ನನ್ನ ಬ್ಲೇಮ್ ಮಾಡ್ತಿಲ್ಲ, ಥಿಂಗ್ ಹೇಳ್ತಿರೋದು. ಆ ಹುಡುಗನ ಬಗ್ಗೆ ಯಾರಾದರೂ ಒಂದು ಟ್ವೀಟ್ ಮಾಡಿದ್ರ? ಟ್ವೀಟು ಬೇಡ, ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಯಾರಾದರೂ ಆ ಹುಡುಗನ ನೋಡ್ಕೊಂಬಂದ್ರ? ಆ ಹುಡುಗ ಬಂದಿದ್ದು ನಿಮ್ಮ ಫಿಲಿಮ್ಗೆ ತಾನೆ, ನಿಮ್ಮ ಫಿಲಿಮ್ ನೋಡೋದಕ್ಕೆ ತಾನೆ, ನಿಮ್ಮ ಫ್ಯಾನೇ ತಾನೆ. ನೋಡಿದ್ದೀರಾ? ಇಲ್ಲ ತಾನೆ. ಗೌರ್ಮೆಂಟು ನನ್ನನ್ನು ಕೇಳಿದ್ರೆ ಎಕ್ಸಾಕ್ಟಾಗಿ ಗೌರ್ಮೆಂಟ್ ಮಾಡಿರೋದು ಕರೆಕ್ಟ್, ಬಟ್ ದ ವೇ ಅವರು ಎಂಟರ್ ಆಗಿದ್ದು ಇಶ್ಯೂಯಲ್ಲಿ ಅದು ತಪ್ಪು. ಯಾವ ಥರ ಅಂತ ಹೇಳಿದ್ರೆ, ಆ ಇಶ್ಯೂ ಆಗಿರೋದು ಮೇ ಬಿ ಅಲ್ಲು ಅರ್ಜುನ್ ಅವರು ಬಂದಿದ್ದಕ್ಕೆ ಕ್ರೌಡ್ ಕಂಟ್ರೋಲ್ ಆಗ್ದಿರಾ ಆ ಜನರ ಮಧ್ಯೆ ಅವರು ಲೈಕ್ ಆ ಅಮ್ಮ ತೀರ್ಕೊಂಡ್ರು, ಆ ಹುಡುಗನಿಗೆ ಏಟಾಗಿದೆ. ಬಟ್ ಸಂಧ್ಯಾ ಥಿಯೇಟ್ರ್ ಅವರು ಪೊಲೀಸ್ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ, ಏನಂದರೆ ಈ ಥರ ಅಲ್ಲು ಅರ್ಜುನ್ ಫ್ಯಾಮಿಲಿ ಜೊತೆ 4th ಬರ್ತಿದ್ದಾರೆ ಥಿಯೇಟ್ರಿಗೆ, ನಮಗೆ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ. ಆ ಲಾಯರ್ ಹೇಳೋ ಪ್ರಕಾರ ಅಲ್ಲು ಅರ್ಜುನ್ ಅವ್ರು ಬಂದಾಗ ಲೈಕ್ ಜನ ಒಂದೇ ಸಲ ಈ ಥರ ಎಲ್ಲ ಫೋರ್ಸ್ ಮಾಡಿದಾಗ ಫ್ರಮ್ ಗೇಟಿಂದ ಹಿಡಿದು ಥಿಯೇಟ್ರ್ ಕೌಂಟ್ರ್ವರೆಗೂ ಜನ ಎಲ್ಲ ಫುಲ್ಲು ಶೇಕ್ ಆಗಿಬಿಟ್ಟಿದ್ದಾರೆ, ಅದರಲ್ಲಿ ಬಿದ್ದೋಗಿದ್ದಾರೆ ಅಂತ ಲಾಯರ್ ಹೇಳ್ತಾನೆ. ಪ್ಲಸ್ ಪೊಲೀಸ್ ಅವರು ಕೂಡ ಫಸ್ಟ್ ಫ್ಲೋರಲ್ಲಿ ಅಲ್ಲು ಅರ್ಜುನ್ ನೋಡೋಕೆ ಹೋಗಿದ್ದಾರಂತೆ. ಅವ್ನು ಹೇಳೋದು ಲೈಕ್ ಸೀರಿಯಸ್ಲಿ ಸಿಲ್ಲಿ ಅನ್ಸುತ್ತೆ ಗುರು ನೀನು ಹೇಳೋ ಪಾಯಿಂಟ್ಸು. ಬಟ್ ಅದಕ್ಕೂ ಆ ಲಾಯರ್ ಕೂಡ ಲೈಕ್ ಜಡ್ಜು ಸಹ ಲಾಯರ್ಸು ಇನ್ನೂ ಸ್ವಲ್ಪ ತುಂಬ ಜನದು ಆನ್ಲೈನಲ್ಲಿ ಕೋರ್ಟ್ ಸೆಷನ್ ನಡೆಯುತ್ತೆ, ಕಂಪ್ಲೀಟಾಗಿ ಇಂಗ್ಲೀಷಲ್ಲಿದೆ. ಇಫ್ ಯು ವಾಂಟ್ ಐ ವಿಲ್ ಪುಟ್ ಎ ಲಿಂಕ್ ಇನ್ ಕಾಮೆಂಟ್ ಸೆಕ್ಷನ್, ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ಇಟ್. ಬಟ್ ಇನ್ನೊಂದು ಕ್ಲೈಂಟ್ಗೋಸ್ಕರ, ಇನ್ನೊಂದು ಹೀರೋಗೋಸ್ಕರ ನೀನು ಲಾಸ್ಟ್ ಪಾಯಿಂಟ್ಸ್ನೆಲ್ಲ ಲೂಟ್ ತೊಗೊಂಬಂದ್ಬಿಟ್ಟು ಅದನ್ನು ಲೈಕ್ ಏನು ಜಂಗಲ್ ಮಾಡ್ತಿದೀಯ ನೋಡು. ನೀನು ಬ್ರಿಲಿಯಂಟ್, ನೀನು ಕ್ರಿಮಿನಲ್ ಮೈಂಡ್ಗಂತೂ ಇದಾಗ್ಬಿಟ್ಟೆ. ಏನಾದರೆ ಅದಾಗಲಿ, ಆ ಹುಡುಗ ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾನೆ. 10 ದಿನ ಆದರೂ ಅಲ್ಲು ಅರ್ಜುನ್ ಅವರು ಅವ್ರ ಮನೆಗೆ ಬಂದಿದ್ದಾರೆ. ಆ್ಯಂಡ್ ಬಂದಿದ ತಕ್ಷಣ ಎಲ್ರಿಗೂ ಫ್ಯಾನ್ಸ್ ಮತ್ತು ತೆಲುಗು ಕಂಪ್ಲೀಟ್ ಹೀರೋಸ್ ಅವ್ರಿಗೆ ಅವ್ರ ಸಪೋರ್ಟ್ ಯಾರು ಮಾಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ಇದು ಎಕ್ಸಾಕ್ಟಾಗಿ ನಡೆದಿದ್ದು. ಆ್ಯಂಡ್ ನನ್ನನ್ನು ಕೇಳಿದ್ರೆ ರೇವಂತ್ ರೆಡ್ಡಿ ಅವರು ಮಾಡಿದ್ದು ಸರಿನೇ, ಅವ್ರು ಹೋಗಿದ್ದು ಏನಂತಾರೆ ರೂಟ್ ಮಾತ್ರ ತಪ್ಪು ಅಂತ ನಾನು ಹೇಳ್ತೀನಿ ಅಷ್ಟೇ. ಲೈಕ್ ಅಲ್ಲಿ ಆಗಿರೋ ಘಟನೆಗೂ ಹೀರೋಗೂ ಲೈಕ್ ಸಂಬಂಧ ಇಲ್ಲ, ಬಟ್ ಅವರು ಸ್ಪಂದಿಸಿದ ವಿಧಾನ ಸರಿ ಇಲ್ಲ ಅಂತ ನನಗನ್ಸುತ್ತೆ, ಪರ್ಸ್ನಲಾಗಿ ನನಗನ್ಸುತ್ತೆ. ದಟ್ಸ್ ದ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.